ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 29 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,654.60, 889 ಪಿಟಿಎಸ್, 1.16% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಎಚ್ಯುಎಲ್ 4.70% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಅದಾನಿ ಪೋರ್ಟ್ಸ್ 3.10% ಕುಸಿದಿದೆ. ನಿಫ್ಟಿ 50 ಇಂದು 24,250.20, 1.10% ಆಗಿದೆ. 1.10% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 889 ಅಂಕಗಳ ಜಿಗಿತ. ನಿಫ್ಟಿ 50 24,250ಕ್ಕೆ ಅಂತ್ಯ. ಸೆನ್ಸೆಕ್ಸ್ 1.16% ಏರಿಕೆಯಾಗಿ 27,654.60 ಅಂಕಗಳಿಗೆ ತಲುಪಿದೆ. ನಿಫ್ಟಿ 50 24,250.20ಕ್ಕೆ ಮುಕ್ತಾಯಗೊಂಡಿದ್ದರಿಂದ ಹೂಡಿಕೆದಾರರು 4 ಲಕ್ಷ ರೂಪಾಯಿ ಕೋಟಿ ಗಳಿಸಿದ್ದಾರೆ. ಷೇರು ಮಾರುಕಟ್ಟೆಯ ಏರಿಕೆಯ ನಡುವೆ ಡಾಲರ್ ಎದುರು 95 ರೂಪಾಯಿ ಮತ್ತು 65 ಪೈಸಾಕ್ಕೆ ಬಲವರ್ಧನೆ. ಭಾರತೀಯ ರೂಪಾಯಿ 3 ವಾರಗಳ ಗರಿಷ್ಠ ಮಟ್ಟವನ್ನು ತಲುಪಿ ಅಮೆರಿಕದ ಡಾಲರ್ ಎದುರು 95.65ಕ್ಕೆ ಸ್ಥಿರಗೊಂಡಿದೆ. ಫೆಡರಲ್ ರಿಸರ್ವ್ ನಿರ್ಧಾರದ ಮೊದಲು ಅಸ್ಥಿರತೆಯ ನಿರೀಕ್ಷೆಗಳು ಹೆಚ್ಚಾಗಿವೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಮೊದಲ ತ್ರೈಮಾಸಿಕ ಲಾಭ 23% ಏರಿಕೆಯಾಗಿ 715 ರೂಪಾಯಿ ಕೋಟಿಗೆ ತಲುಪಿದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ತನ್ನ ಲಾಭದಲ್ಲಿ ವಾರ್ಷಿಕವಾಗಿ 22.6% ಏರಿಕೆಯನ್ನು ದಾಖಲಿಸಿ 715.28 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಕಂಪನಿಯು ತನ್ನ ಇತ್ತೀಚಿನ ತ್ರೈಮಾಸಿಕ ಹಣಕಾಸು ಫಲಿತಾಂಶಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ತೋರಿಸಿದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,088 ಮತ್ತು 20 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆ 1.29% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,088 ಮತ್ತು 20 ಸೆಂಟ್ಗೆ ಸ್ಥಿರಗೊಂಡಿದೆ. ಬೆಳ್ಳಿ ಕೂಡ ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 75 ಸೆಂಟ್ಗೆ ಏರಿಕೆಯಾಗಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $83 ಮತ್ತು 21 ಸೆಂಟ್ಗೆ ಸ್ಥಿರ. ಕಚ್ಚಾ ತೈಲ ಬೆಲೆ 4.98% ಗಮನಾರ್ಹ ಏರಿಕೆಯನ್ನು ಕಂಡು ಪ್ರತಿ ಬ್ಯಾರೆಲ್ಗೆ $83 ಮತ್ತು 21 ಸೆಂಟ್ಗೆ ಅಂತ್ಯಗೊಂಡಿದೆ. ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿನ ಇತ್ತೀಚಿನ ಅಸ್ಥಿರತೆಯ ನಂತರ ಈ ಏರಿಕೆ ಕಂಡುಬಂದಿದೆ. ಎಸ್ಬಿಐ ಟಿಯರ್ 1 ಬಾಂಡ್ಗಳ ಮೂಲಕ 4,691 ಕೋಟಿ ರೂಪಾಯಿ ಸಂಗ್ರಹ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಸೆಲ್ ಈ ಅನುಸರಣೆಯ ಹೆಚ್ಚುವರಿ ಟಿಯರ್ 1 ಬಾಂಡ್ಗಳ ಮೂಲಕ 4,691 ರೂಪಾಯಿ ಕೋಟಿಗಳನ್ನು ಯಶಸ್ವಿಯಾಗಿ ಸಂಗ್ರಹಿಸಿದೆ. ಈ ಬಾಂಡ್ಗಳನ್ನು 7.75% ಕೂಪನ್ ದರದಲ್ಲಿ ನೀಡಲಾಗಿದೆ. ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಪೇಪರ್ ಸೋರಿಕೆ ವಿರೋಧಿ ಮಸೂದೆ ಅಂಗೀಕಾರ. ಪರೀಕ್ಷೆಯ ಅಕ್ರಮಗಳನ್ನು ತಡೆಗಟ್ಟಲು ಲೋಕಸಭೆಯು ಪೇಪರ್ ಸೋರಿಕೆ ವಿರೋಧಿ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಮತ್ತು ಹೆಚ್ಚಿನ ದಂಡವನ್ನು ವಿಧಿಸಲು ಪ್ರಸ್ತಾಪಿಸುತ್ತದೆ. ಜೂನ್ ತ್ರೈಮಾಸಿಕದಲ್ಲಿ ಅದಾನಿ ಎಂಟರ್ಪ್ರೈಸಸ್ ನಷ್ಟಕ್ಕೆ ಜಾರಿದೆ. ಅಮೆರಿಕದ ಇತ್ಯರ್ಥಕ್ಕೆ ಸಂಬಂಧಿಸಿದ 1 ಬಾರಿಯ ವೆಚ್ಚಗಳಿಂದಾಗಿ ಅದಾನಿ ಎಂಟರ್ಪ್ರೈಸಸ್ ಜೂನ್ ತ್ರೈಮಾಸಿಕದಲ್ಲಿ ನಷ್ಟವನ್ನು ವರದಿ ಮಾಡಿದೆ. ಕಂಪನಿಯು ಯುಕೆ ಬಂದರು ನಿರ್ವಾಹಕರಿಗಾಗಿ ಬಿಡ್ ಸಲ್ಲಿಸುವ ಬಗ್ಗೆಯೂ ಪರಿಶೀಲಿಸುತ್ತಿದೆ. ವೇದಾಂತ ಆಯಿಲ್ ಅಂಡ್ ಗ್ಯಾಸ್ ಮೊದಲ ತ್ರೈಮಾಸಿಕ ಲಾಭ 945 ರೂಪಾಯಿ ಕೋಟಿಗೆ ತಲುಪಿದೆ. ವೇದಾಂತ ಆಯಿಲ್ ಅಂಡ್ ಗ್ಯಾಸ್ ಮೊದಲ ತ್ರೈಮಾಸಿಕದಲ್ಲಿ 945 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದಕ್ಕೆ ಸ್ಲಂಪ್ ಸೇಲ್ ಲಾಭವೂ ನೆರವಾಗಿದೆ. ಕಾರ್ಯಾಚರಣೆಯ ಆದಾಯವು 8.5% ಏರಿಕೆಯಾಗಿ 2,507 ರೂಪಾಯಿ ಕೋಟಿಗೆ ತಲುಪಿದೆ. ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ ಮೊದಲ ತ್ರೈಮಾಸಿಕ ಲಾಭ 11.5% ಕುಸಿತ. ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 428.8 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ವರದಿ ಮಾಡಿದೆ. ಇದು ಹಿಂದಿನ ವರ್ಷದ 484 ರೂಪಾಯಿ ಮತ್ತು 53 ಪೈಸಾ ಕೋಟಿಗೆ ಹೋಲಿಸಿದರೆ 11.5% ಕುಸಿತವನ್ನು ಸೂಚಿಸುತ್ತದೆ. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,088 ಮತ್ತು 20 ಸೆಂಟ್ 1.29% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,25,715 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.29% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,036 ಮತ್ತು 30 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 75 ಸೆಂಟ್ 0.79% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,776 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.79% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 30 ಸೆಂಟ್ರಿಂದ.
ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $83 ಮತ್ತು 21 ಸೆಂಟ್ 4.98% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 4.98% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $79 ಮತ್ತು 26 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 65 ಸೆಂಟ್ 0.13%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.13% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 77 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.